ಕೆಲವೊಂದು ಶಕ್ತಿಗಳಿದ್ದಾವೆ, ಕೋಮುವಾದಿ ಶಕ್ತಿಗಳನ್ನ ಬಿಜೆಪಿಯನ್ನು ಇವರು DMK ನಮ್ಮ ಜೊತೆ ಪಕ್ಷದ ಜೊತೆ ನಾವು ಮೈತ್ರಿಯಿದ್ದೇವೆ. ಈಗ ಅಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯವಾಗಿ ವಿಜಯಕ್ಕೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಬಿಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಏನು DMK ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬಹುಮತ ಹೊಂದಿದ್ರೆ ಅದು ವಿಫಲ ಆದರೆ ಹೊಸದು ಕೋಮುವಾದಿ ಶಕ್ತಿಗಳು ನಾವು ಪುರಸ್ಕಾರ ಕೊಟ್ಟಂತಾಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ ವಿಜಯ ನಿಲುವಿಗೆ ಜನರ ತೀರ್ಪು DMK ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕೆ ಬಂದು ಪ್ರಶ್ನೆ ಬರ್ತಿದೆ. ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆ ಯಾವ ಕೋಮುವಾದಿಗೆ ಒಂದು ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದ್ದಾರೆ. DMKಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಿಕೊಂಡು ಸಹಾಯ ಮಾಡಿದರೆ ಜನ ನಮ್ಮನ್ನು ಕ್ಷಮಿಸಿದ್ದಾರೆ, ಹೀಗಾಗಿ ಆ ದಿಶೆಯಿಂದ ಇವತ್ತು DMKಗೆ ನಾವು ಬೆಂಬಲ ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚುರಿ ಹಾಕುವಂಥ ಪ್ರಶ್ನೆ ಅವ್ರ ವಿಶ್ವಾಸಕ್ಕೆ ತಗೋ ಕೆಲಸ ಆಗತ್ತಾ? DMK ಅವ್ರ ಜೊತೆ ಮಾತಾಡ್ತೀರಾ, ಚರ್ಚೆ ಆಗತ್ತೆ? ಮಾತಾಡ್ತೀವಿ, ನಿಶ್ಚಿತವಾಗಿ ಮಾತಾಡ್ತೀವಿ. ಇಂಡಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗುತ್ತಾ? ನೋಡಿ, ಈಗ ನಿಮಗೆ ಗೊತ್ತಿದೆ, ತಮಿಳುನಾಡಲ್ಲಿ ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ DMK ಅವರು ಬೆಂಬಲ ಕೊಟ್ಟಿದ್ದಾರೆ ಎಂದು ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಚೇರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ನಾವು ಬೆಂಬಲ ಮಾಡ್ತಿರ್ತಾರೆ. ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಒಂದು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು DMKಗೆ ಬೆನ್ನಿಗೆ ಚೂರಿ ಹಾಕೋದಂತಲ್ಲ, ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನು ದೂರಿಡಲಿಕ್ಕೆ ಇದು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ DMK ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಕೊಡುವಂಥದ್ದು ಆಗಬಾರ್ದು ಅಂತ ಹೇಳಿ ಆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪಶ್ಚಿಮ ಇಂಡಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗಿದೆ, ಅದು ವಿಚಾರ ಮಾಡ್ತೀವಿ. ಸ್ಟಾಲಿನ್ ಅವರು ಮಮತಾ ಬ್ಯಾನರ್ಜಿ ಮತ್ತೆ ನೀವೇ ನಾನು ಹೇಳ್ತೀನಿ, ಎಷ್ಟು ಸಲ ರಿಪೀಟ್ ಮಾಡಿ, 3 ಸಲ ರಿಪೀಟ್ ಮಾಡಿ, ಅರ್ಥ ಮಾಡ್ಕೊಬೇಡಿ. ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. DMK ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, DMK ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಇದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಒಂದು ಯುವಕರ ಮತ್ತು ಆ ಹೆಣ್ಣು ಮಕ್ಕಳ ಒಂದು ಆಶಯ, ಅಲ್ಲಿ ಆ ವಿಜಯ್ ಅವರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದು ಬಹುಶಃ ಅದು ಸರಿ ಹೋಗುವುದಿಲ್ಲ ಅಂತೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಮಾಡಿದ್ರು. ಸರ್, ಮಮತಾ ಬ್ಯಾನರ್ಜಿ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಬಹುಶಃ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಅದೆಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ಇವತ್ತು ನಿರ್ಣಯ ಅನ್ನೋದು ಸಹ ಅದು ಮಾಡಬೇಕಾಗ್ತದೆ. ಅದು ಇಷ್ಟೇ, ಮಮತಾ ಬ್ಯಾನರ್ಜಿ ಅವರ ವಿರೋಧವಾಗಿ ಒಂದು ದಿವಸ ಭಾಳಷ್ಟು BJPಯವರು SIR ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಎಲೆಕ್ಷನ್ ಕಟ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು. ವಾಮಮಾರ್ಗ ವಿರುದ್ಧ ಜೈಗಳಿಸಿದ್ದಾರೆ, ಅದರ 2 ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು, ಅದು ಸಂವಿಧಾನಾತ್ಮಕವಾಗಿ ಅವ್ರಿಗೆ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳ್ತಾರೆ. ಸರ್, ಇಲ್ಲಿ BJP ನಾಯಕರ 10 ಸಹಾಯಕರಿಗೆ ಗುಂಡು ಏಟು ಹೊಡೆದು ಯಾವ ಕಾರಣ ಕಾನೂನು ಕ್ರಮ ಕೈಗೊಂಡಿದೆ? ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತಾರೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡಿನಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಅಂಗ, ಅವರು ಒಂದು ಭಾಗ, ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಪ್ರಮುಖವಾದಂಥ ಪಾತ್ರನ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಒಂದು ದಿವಸ ನಿರ್ಣಯನ ಪಕ್ಷದ ವರಿಷ್ಠ ಕೈಗೊಳ್ತಾರೆ. ಸರ್, ರಾಜ್ಯದಲ್ಲಿ ಬದಲಾವಣೆ ಎಲ್ಲಿಗೆ ಬಂತು ಸರ್? CM ಬದಲಾವಣೆ ಆಗ್ತದೆ ಅದೆಲ್ಲ ಹೈಕಮಾಂಡ್ ಹೇಳೋದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟು ಸಲ ಕೇಳ್ತೀರಪ್ಪ ನಮ್ಗೆ?
ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಸರ್, ಈಗ ಜಿಲ್ಲೆಯಲ್ಲಿ ಹೌದು, ಹೈಕಮಾಂಡ್ ಮಾತಾಡಿ ಹೇಳಿದ ಹೈಕಮಾಂಡ್ ಕರ್ಕೊಂಡು ಹೋಗ್ಲೇಬೇಕಾಗ್ತದೆ. ಸರ್ ಆಗ್ಯದ ಇಲ್ಲ ಸರ್, ಸುಮ್ಮನೆ ಚರ್ಚೆ ಅದು ಅದು ನಾವು ನಿಮ್ಗೆ ಕೇಳೋದು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ. ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದೆ ಮತ್ತೆ ಗೊತ್ತಿಲ್ಲ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಮಣ್ಣೆಲ್ಲ ಮೀಟಿಂಗ್ ತಗೊಂಡ್ರಿ. ಈಗ ಕೆರೆಗಳಿಗೆ ನೀರು ತುಂಬಿಸೋದೊಂದು ಕೆಲವು ಆಗಿದೆ ಸರ್. ಕೆರೆಗಳಿಗೆ ನೀರು ತುಂಬಿಸೋದೊಂದು ಎರಡನೇ ಹಂತ ಕೂಡ ಈಗ ರಿವರ್ಸ್ ನೋಡಿದಿರಲ್ಲ, ಯಾವ ರೀತಿ ನಿನ್ನೆ ಕೆಲವೊಂದು ವರದಿಗಳಿದ್ದಾವೆ. ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿಯುವ ನೀರಿಗೆ ಪ್ರಥಮ ಆಗ್ತದೆ. ಕುಡಿಯುವ ನೀರಿಗೆ ರಿವರ್ಸ್ ನಾವು ತಗೊಂಡ್ಬೇಕಾಗ್ತದೆ. ಕುಡಿಯುವ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ಕೂಡ ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮ್ ಜೂನ್ 15 ಲೆಕ್ಕಾಚಾರ ಹಾಕಿ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾರೆ, ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಏನಿರುತ್ತಲ್ಲ ಅದರಿಂದಾಗಿ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ. ಹಿಂಗಾಗಿ ನೋಡೋಣ ಅಂತ. ಮತ್ತು ನಾರ್ಮಲ್ ರೇನ್ಫಾಲ್ ಆದರೆ ಜೂನ್ 15ಕ್ಕೆ ಅಂತೆ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಹೋದ್ರು ಸಹ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದೆ ನಾವು ಆಗಸ್ಟ್ ತರವರೆಗೆ ನಾವು ನಿಲ್ಲಿಸ್ಕೋಬೇಕಾಗ್ತದೆ. ಕುಡಿ ನೀರು ಪ್ರಾಮುಖ್ಯತೆ, ಕೃಷಿಗಿಂತ ಕುಡಿ ನೀರು ಮಾಡಿ, ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಬರುತ್ತೆ. ಇಡೀ ತಾಲೂಕಿನ ಬಿಹಾರ ಇದೆಲ್ಲ ನೀರೇ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ. ಅವ್ರ ಸಮಸ್ಯೆ ವಿಶ್ವದವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಗ್ತಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಸೋಲಾಪುರ್ಗೆ ಒಂದು ಸಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿ ನೀರು ಬರಬೇಕು ಅಷ್ಟು ಬಿಡುಗಡೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ಹೇಳಿದ್ದೀನಿ, ಆ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಮಾಡಿದ್ರು, ಆಮೇಲೆ ನಮ್ಮ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳದೆಲ್ಲರೂ ಬಂದಾವೆ. ಅವರೆಲ್ಲರೂ ಕೂಡ ಅಭಿಯಾನ ಮಾಡಿದ್ರು. ಎಲ್ಲರೂ ಕೂಡ ನಾವು ಅದು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರವಾಗಿ ಭಾಳ ಆಗಿದೆ. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮಲ್ಲಿ ಕೆಪಾಸಿಟಿ ಭಾಳ ಕಡಿಮೆ ಇದೆ. ಅದನ್ನು ಕೂಡ ಯಾವ ರೀತಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಸರ್, ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತದೆ. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಒಂದು ಎರಡೂ ಕೂಡ ಅಷ್ಟೇ ಪ್ರಮುಖತೆ. ಅದನ್ನು ಮನುಷ್ಯರ ಒಂದು ಇದೂ ಕೂಡ ಇದೆ. ನಾಯಿಗಳಿಗೆ ನಾವೇನೂ ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಲಸಿಕೆ ಕೊಟ್ಟು ಮತ್ತು ನಿರ್ಧಾರ ನಾವೇನು ಮಾಡುವಂಥದ್ದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ನೋಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡ್ತೀವಿ. ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದರಂತ ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾರೆ. ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದರೆ, ಸಂಪೂರ್ಣವಾಗಿ ರಾಜಕೋಟೆ ಉಂಟು ಈ ರೀತಿ ಏನು ಬೇರೆ ಕಡೆ ಎಲ್ಲ ಬಯಲಿಗೆ ಜಾಸ್ತಿ ಇದೆ. ಅಲ್ಲಿ ಏನು ಮಾಡ್ತಾರೆ, ನಾನ್ ವೆಜ್ ತಿನ್ನೋ ಅಂದರೆ ಮಾಂಸಾಹಾರಿ ಏನಿದೆ ತಂದು ಬೀದಿಗೆ ಎಸೋ ಕಾರಣಕ್ಕಾಗಿ ಆ ಮಾಂಸ ಅಂಥದ್ದೇನಾದ್ರೂ ಇದ್ರೆ ಅದನ್ನು ಬಗೆಹರಿಸ್ತೀವಿ. ಎಲ್ಲರಿಗೂ ಬೇರೆ ಕಡೆ ಕೊಡಬೇಡ್ರಿ. ಅಂಥದ್ದು ಏನಾದರೂ ಇದ್ದರೆ ನಾನು ಡಿಸಿಯವ್ರಿಗೆ ಹೇಳ್ತೀನಿ, ಕಾರ್ಪೊರೇಷನ್ ಕಮಿಷನ್ಗೆ ಹೇಳ್ತೀನಿ, ಆ ರೀತಿ ಆಗಬೇಕು ನೋಡ್ತೀನಿ. ಅಂದರೆ ಆ ರೀತಿ ಮಾಂಸ ಇದ್ರೆ ಅದಕ್ಕೆ ನಾವು ಸರ್, ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯಪೂರ್ವಕವಾಗಿ ಜಮೀನುಗಳಲ್ಲಿ ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಅನ್ನೋದು ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. ಡಿ ಸಿ ಅವ್ರಿಗೊಂದು ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನೀವು ಕೇಳ್ಕೊಂಡಿರೋದಕ್ಕೂ ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 95% ಗಾಡಿ ತಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತಪ್ಪು ನಡೆದಿದೆ. ಜಾಸ್ತಿ ಬೇಕು ಅಂತ ಪ್ರಾಜೆಕ್ಟ್ ಇದಲ್ಲ, 30 ಕೋಟಿ ಕೇಳ್ತಾರೆ. ಅದಕ್ಕೆ ಅರ್ಥ ಇದೆಯಾ? ಡಿ ಸಿ ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವ್ರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನು ಏನು ಮಾಡಿದೆ, ಇದು ಈ ಥರ ಒಂದು ನಾನು ಮತ್ತೆ ಹೇಳಿದೆ ಡಿ ಸಿ ಅವರಿಗೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ ಡಿ ಸಿ ಅವರಿಗೆ. ಅದರ ಜಿಲ್ಲಾಧಿಕಾರಿಗಳ ಕಡೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ಆ ರೈತ ಏನು ಇದು ಮಾಡ್ತಾರಲ್ಲ, ಈ ಇದು ಬಂದಾಗಬೇಕಿದೆ. ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಮೈ ಮೇಲೆ ಹಾಕಿ
ಸರ್ ಈಗ ವಿಂಡ್ ಪವರ್ ಅದು ಸರ್ ಈಗ ವಿಂಡ್ ಪವರ್ ಅದು ನಾನೇ ಹೇಳಿದೆ ಆದ್ಮೇಲೆ ನನಗೆ ನಾನೇ ಡಿ ಸಿ ಅವ್ರ ಮಾತ್ರ ಡಿ ಸಿ ಅವರು ನಾನೇ ಡಿ ಸಿ ಅವ್ರಿಗೆ ಅದನ್ನೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಮಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದೆ ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ನಾವು ಏನು ಕೇಳೋದು ಮಾತಾಡಕ್ಕೆ ಯಾರು ಬೀಗ ಹಾಕಿದ್ರು ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.